ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಯದಾ ಭೂತ ಪೃಥಗ್ ಭಾವಂ ಏಕಸ್ಥಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಯಾವಾಗ ಬೇರೆ ಬೇರೆ ಪ್ರಾಣಿಗಳೆಲ್ಲವೂ ಒಬ್ಬನೇ ಪರಮಾತ್ಮನಲ್ಲಿ ಇರುವುದೆಂದು ತಿಳಿದುಕೊಳ್ಳುವನೋ ಆಗ ಅವನು ಬ್ರಹ್ಮವೇ ಆಗುವನು. ಸಕಲ ಚರಾಚರವೂ ಭಗವಂತನಲ್ಲಿ ಇರುವುದನ್ನು ವಿಶ್ವರೂಪ ದರ್ಶನದ ಮೂಲಕ ತಿಳಿದಿದ್ದಾಗಿದೆ. ಭಗವಂತನೆಂಬ ಶಕ್ತಿ ಎಲ್ಲವನ್ನೂ ಆವರಿಸಿ ಪ್ರತಿ ಚರಾಚರವೂ ಜೀವಂತವಾಗಿರುವಂತೆ ಮಾಡಿದೆ. ಸೂರ್ಯನ ಶಾಖ ಹಾಗೂ ಬೆಳಕಿನಿಂದ ಅಸಂಖ್ಯಾತ ಜೀವಿಗಳು ಪ್ರತಿದಿನವೂ ಚೈತನ್ಯಗೊಳ್ಳುವ ಪ್ರಕ್ರಿಯೆ ಕಣ್ಣಿಗೆ ಕಾಣುವ ಸತ್ಯ. ಇಡೀ ಭೂಮಂಡಲವನ್ನು ಬೆಳಗುವ ಒಬ್ಬನೇ ಸೂರ್ಯನಂತೆ ಪ್ರತಿ ಜೀವಿಯ ಇರುವಿಕೆಗೆ ಕಾರಣವಾಗಿರುವುದು ಪರಮಾತ್ಮನೆಂಬ ಒಂದೇ ದಿವ್ಯ ಶಕ್ತಿ. ದೇಹದಲ್ಲಿ ಪರಮಾತ್ಮನ ದಿವ್ಯ ಶಕ್ತಿ ಇರುವವರೆಗೆ ಮಾತ್ರ ಜೀವಿಗೆ ಉತ್ತಮ ಸ್ಥಾನಮಾನ. ಈ ದಿವ್ಯ ಶಕ್ತಿಯ ಸಂಪರ್ಕ ಕಡಿದ ಮರುಕ್ಷಣವೇ ಅದು ಕಸಕ್ಕಿಂತ ಕಡೆಯಾಗಿ ಕೊಳೆತು ಮಣ್ಣಲ್ಲಿ ಮಣ್ಣಾಗಿ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತದೆ. ಪ್ರತಿ ಚೈತನ್ಯದ ಇರುವಿಕೆಗೆ ಕಾರಣ ಭಗವಂತನೆಂಬ ಶಕ್ತಿ ಎಂಬುದರ ಅರಿವಾದರೆ ಜಗತ್ತಿನಲ್ಲಿ ಇನ್ನು ತಿಳಿಯಲು ಏನೂ ಉಳಿಯುವುದಿಲ್ಲ. ಅಂತಹ ವ್ಯಕ್ತಿ ಸಕಲ ಚರಾಚರವನ್ನು ಒಂದೇ ರೀತಿ ನೋಡುತ್ತಾ ಮೇಲು ಕೀಳು ಎಂಬ ಭಾವನೆ ಬಿಟ್ಟು ತನ್ನ ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವನ್ನೂ ದಾಟಿ ಭಗವಂತನಲ್ಲಿ ಏಕನಿಷ್ಠನಾಗಿ ಜಗತ್ತಿನಲ್ಲಿ ತನ್ನನ್ನು ಒಳಗೊಂಡು ಪ್ರತಿಯೊಂದು ಬ್ರಹ್ಮ ಎಂಬ ಜ್ಞಾನದಿಂದ ಬಾಳುತ್ತಾನೆ. ಹರಿ ಓಂ ತತ್ಸತ್.